ಬ್ಲ್ಯಾಕ್ ಫಂಗಸ್ ಬಗ್ಗೆ ಒಂದು PPTಯನ್ನು ಕೂಡ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಒಂದು ವಿವರಣೆಯನ್ನು ಕೂಡ ಅವರು ನೀಡಲಿದ್ದಾರೆ. ಸರ್, ನಿಮ್ಮ PPTಯನ್ನು ಅಂದರೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಒಟ್ಟಾರೆ ಇಡಿಯಾಗಿ ಅದರ ಒಂದು ಚಿತ್ರಣವನ್ನು ನಮ್ಮ ವೀಕ್ಷಕರಿಗಾಗಿ ತೆರೆದಿಡಿ ಸರ್. ಸರಿ ಸರ್, ಥ್ಯಾಂಕ್ ಯು. ನಾನು ಏನು ಹೇಳ್ತೀನಿ ಸರ್, ಈಗ ಕೋವಿಡ್ ಆಯಿತು, ನೆಕ್ಸ್ಟ್ ಬರೋದು ಬ್ಲ್ಯಾಕ್ ಫಂಗಸ್. ಈಗಿಂದ ನೆಕ್ಸ್ಟ್ ಫ್ಯೂಚರ್ ಟ್ರೆಂಡ್ ಬರೋದೇ ಬ್ಲ್ಯಾಕ್ ಫಂಗಸ್ ಕಾಯಿಲೆ. ಆ ಬ್ಲ್ಯಾಕ್ ಫಂಗಸ್ ಕಾಯಿಲೆ ಕೋವಿಡ್ಗಿಂತ ಇಷ್ಟು ವರ್ಸ್ಟ್ ಆಗಿದೆ, ಅಷ್ಟು ಪರಿಣಾಮಕಾರಿಯಾಗಿದೆ ಅಂತಂದರೆ ಅದು ಎಷ್ಟೋ ಜನರ ಜೀವನ ಆಲ್ರೆಡಿ ತೊಗೊಂಡಾಗಿದೆ. ಬಟ್ ಅದನ್ನು ನೋಟಿಫೈ ಮಾಡಿಲ್ಲ. ಯಾಕಂತಂದರೆ ಅದು ಪ್ರಾಪರಾಗಿ ಡಯಾಗ್ನೋಸ್ ಆಗಿಲ್ಲ, ಪ್ರಾಪರಾಗಿ ಅದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿಲ್ಲ. ಓಕೆ. ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ದಿವಸದಿಂದ ಏನು ವಿಚಾರ ಮಾಡಿದೆ, ಸಿನ್ಸ್ ಫ್ರಮ್ 10-15 days ಐ ಆಮ್ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಅವೇರ್ನೆಸ್ ಯಾಕೆ ಕೊಡಬಾರ್ದು ಇದ್ರ ಬಗ್ಗೆ. ಹೌದು, ಹೀಗೆ ಅವೇರ್ನೆಸ್ ಕೊಟ್ಟು, ಇದು ಇನಿಷಿಯಲ್ ಸ್ಟೇಜ್ ಸರ್. ಈಗ ಹೌದು, ಇನಿಷಿಯಲ್ ಸ್ಟೇಜ್ ಬೆಳವಣಿಗೆ ಹಂತದಲ್ಲಿ ಅದ್ರ ಬಗ್ಗೆ ಒಂದು ಜಾಗೃತಿ ಇರಲಿ. ಬೆಳವಣಿಗೆ ಹಂತದಲ್ಲೇ ಇದನ್ನ ಸ್ವಲ್ಪ ತಡೆ ಹಿಡಿದು ಬಿಟ್ರೆ ವಿ ಕ್ಯಾನ್ ಪ್ರಿವೆಂಟ್ ಅಟ್ಲೀಸ್ಟ್ 50% ಅಲ್ಲ. ಓಕೆ, ವಿ ಕ್ಯಾನ್ ನಾಟ್ ಪ್ರಿವೆಂಟ್ 100% ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಅದನ್ನು 50% ತಡೆ ಹಿಡಿಬೋದು, 50% ಜೀವನ ಉಳಿಯುತ್ತಲ್ಲ ಅಂದ್ಕೊಂಡು ಆ ಉದ್ದೇಶದಿಂದ ನಾನು ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕರ್ಮೈಕೋಸಿಸ್ ಅಂತ ನಾವು ಏನು ಕರಿತೀವಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಬರೋದು ದಿಸ್ ಮ್ಯೂಕರ್ಮೈಕೋಸಿಸ್ ಆರ್ ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕರ್ಮೈಕೋಸಿಸ್. ಈ ಕೇಸ್ಗಳು ಈ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಅಥವಾ ಪೂರಾ ದೇಶದಲ್ಲಿ ಜಾಸ್ತಿ ಜನರಿಗೆ ಡೈಲಿ ವೈಸ್ ಕಾಣಿಸ್ತಾ ಹೋಗ್ತಾಯಿದೆ. ಆಮೇಲೆ ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕರ್ಮೈಕೋಸಿಸ್ ಒಂದು ಇಂಥ ಕಾಯಿಲೆ ಅಂದರೆ ಇಟ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಮಾರ್ಬಿಡಿಟಿ ಆ್ಯಂಡ್ ಮಾರ್ಟಾಲಿಟಿ. ಸೊ ಇದರಿಂದ ಡೆತ್ಸ್ ಜಾಸ್ತಿ ಅಥವಾ ಸಿವಿಯರಿಟಿ ಜಾಸ್ತಿ. ಸೊ ಈಗೇನಪ್ಪ ಅಂದರೆ ಫಸ್ಟು ಈ ಕಾಯಿಲೆ ಎಲ್ಲಿ ಕಂಡು ಬರುತ್ತೆ? ಬ್ಲ್ಯಾಕ್ ಫಂಗಸ್ ದ ಬೆಸ್ಟ್ ವರ್ಡ್ ಅಂದರೆ ಸಿಂಪಲ್ ಆಗಿ ಜನರಿಗೆ ಅಂಡರ್ಸ್ಟ್ಯಾಂಡ್. ಕೋವಿಡ್ಗಿಂತ ಬ್ಲ್ಯಾಕ್ ಫಂಗಸ್ ಒಳಗನೆ ಸಾವಿನ ಸಂಖ್ಯೆ ಹೆಚ್ಚಿದೆ ಅಂತ ಅಂತಿದ್ರೆ ಸರ್. ಈಗ ಅದನ್ನೇ ಸರ್, ಈಗ ಹೆಂಗಂದರೆ ಕೋವಿಡ್ ಪೇಷಂಟು ಒಬ್ಬ, ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಮಧುಮೇಹ ಪೇಷಂಟು, ಓಕೆ, ಅವನಿಗೆ ಕೋವಿಡ್ ಆದಮೇಲೆ ಓಕೆ ಬ್ಲ್ಯಾಕ್ ಫಂಗಸ್ಸಿಂದ ಸತ್ತೋರ್ ಪೇಷಂಟು ಜಾಸ್ತಿ ಇದ್ದಾರೆ. ಎಸ್, ಬಟ್ ಅದನ್ನು ಇನ್ನೂ ಪ್ರಾಪರಾಗಿ ಡಯಾಗ್ನೋಸ್ ಮಾಡಿಲ್ಲ. ಓಕೆ, ಬಟ್ ಮತ್ತೆ ವರ್ಡ್ ಎಲ್ಲಿ ಹೋಗೋದಂದರೆ ಕೋವಿಡಿಂದನೇ ಮರಣ. ಮೂಲ ಕಾರಣ ಕೋವಿಡ್. ಸೊ ಹೀಗಾಗಿ ಕೋವಿಡ್ ಇದು ಹೆಂಗಂದರೆ ಜಾಸ್ತಿ ಕಾಣೋದು ಕೋವಿಡ್ ಪೇಷಂಟಲ್ಲಿ, ಕೋವಿಡ್ ಹೋಗಿರೋ ಪೇಷಂಟಲ್ಲಿ, ಕೋವಿಡ್ ಟ್ರೀಟ್ಮೆಂಟ್ ತೊಗೊಂಡಿರೋ ಪೇಷಂಟಲ್ಲಿ ಹೂ ಈಸ್ ಡಯಾಬಿಟಿಕ್. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್. ಮಧುಮೇಹ ಕಂಟ್ರೋಲ್ಡ್ ಇರಲಾರ್ದ ಪೇಷಂಟ್ನಲ್ಲಿ ಕಂಡುಬರುವಂಥ ಕಾಯಿಲೆ ಒಂದು. ಇನ್ನೊಂದು ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್, ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಅಂತಂದರೆ ಅವನ ಬಾಡಿ ಇಮ್ಯೂನ್ ಸಿಸ್ಟಮ್ ಇಷ್ಟು ಲೋ ಇರುತ್ತೆ ಅಂತಂದರೆ ಒಂದು ಆರ್ಗ್ಯಾನಿಸಮ್ ಫೈಟ್ ಮಾಡೋ ಶಕ್ತಿ ಇರಲ್ಲ. ಅಂಥವ್ರು ಯಾರು ಅಂತಂದರೆ HIV ಇನ್ಫೆಕ್ಟೆಡ್ ಇರ್ಬೋದು, ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಅಥವಾ ರೀನಲ್ ಟ್ರಾನ್ಸ್ಪ್ಲಾಂಟ್ ಆಗಿರೋದಿರ್ಬೋದು, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ನಾವೇನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ ಅವರಲ್ಲಿ, ಅಥವಾ ಕ್ರೋನಿಕ್ ರೀನಲ್ ಫೇಲಿಯರ್ ಇವರಲ್ಲಿ ಈ ಕೇಸಸ್ ಆಗೋದು ಜಾಸ್ತಿ. ಕಂಡು ಬರೋದು. ಆಮೇಲೆ ಇಂಥ ಪೇಷಂಟಲ್ಲಿ ಕೋವಿಡಲ್ಲಿ ಸ್ಟಿರಾಯ್ಡ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ದ ಪೀಪಲ್ ಹೂ ಗಾಟ್ ದ ಸ್ಟಿರಾಯ್ಡ್ಸ್ ಜಾಸ್ತಿ ಅಂದರೆ ಕೋವಿಡ್ ಟ್ರೀಟ್ಮೆಂಟ್ ಟೈಮಲ್ಲಿ ಡಯಾಬಿಟಿಕ್ ಇಟ್ಕೊಂಡು ಸ್ಟಿರಾಯ್ಡ್ಸ್ ಹಾಕ್ಕೊಂಡು ಜಾಸ್ತಿ ದಿವಸ ICU ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇದ್ದವರಿಗೆ ಈ ಬ್ಲ್ಯಾಕ್ ಫಂಗಸ್ ಕಂಡು ಬರ್ತದೆ. ಓಕೆ. ಆಮೇಲೆ ಮ್ಯೂಕರ್ಮೈಕೋಸಿಸ್, ನಾನು ಸ್ವಲ್ಪ ಅದೊಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತೀನಿ. ಬ್ಲ್ಯಾಕ್ ಫಂಗಸ್ ಇಟ್ ಈಸ್ ಅ ಗ್ರೂಪ್ ಆಫ್ ಫಂಗೈ. ಅದು ಕಾಲ್ಡ್ ಆ್ಯಸ್ ಅಂದರೆ ಯಾವ ಫಂಗೈ ಅಂದರೆ ಮ್ಯೂಕರ್ಮೈಸಿಟಿಸ್. ದ ವರ್ಡ್ ಮ್ಯೂಕರ್ಮೈಸಿಟಿಸ್ ಅಂದರೆ ಅದೊಂದು ಫಂಗೈ ಗ್ರೂಪ್. ಅದು ವಿಚ್ ದ ಫಂಗಸ್ ಈಸ್ ಕಾಸಿಂಗ್ ದ ಮ್ಯೂಕರ್ಮೈಕೋಸಿಸ್. ಫಾರ್ ಎಕ್ಸಾಂಪಲ್ ಹೆಂಗೆ ಕೊರೋನಾ ವೈರಸ್ ಕೋವಿಡ್ ಕಾಸ್ ಮಾಡ್ತೈತೆ, ದಟ್ ಈಸ್ ಕೊರೋನಾ ವೈರಸ್ ಡಿಸೀಸ್. ಸೊ ಕೊರೋನಾ ವೈರಸ್ ಈಸ್ ಅ ಕಾಸಿಟಿವ್ ಫಾರ್ COVID-19. Mucormycetes is a causative for black fungus or mucormycosis. ಸೊ ಇದು ಇನ್ಫೆಕ್ಷನ್ ಇಷ್ಟು ತೀವ್ರತೆ ಐತಿ ಅಂತಂದರೆ ಬ್ಲ್ಯಾಕ್ ಫಂಗಸ್ ಮೇ ಎಫೆಕ್ಟ್ ಇವನ್ ದ ಬ್ರೈನ್ಸ್ ಆ್ಯಂಡ್ ದ ಲಂಗ್ಸ್. ಈಗ ಮುಂದಿನ ಪಾರ್ಟ್, ವೆನ್ ಆ್ಯಂಡ್ ಹೌ ಟು ಸಸ್ಪೆಕ್ಟ್ ಮ್ಯೂಕರ್ಮೈಕೋಸಿಸ್. ಯಾವಾಗ ನಾವು ಇದನ್ನು
ಸಸ್ಪೆಕ್ಟ್ ಮಾಡ್ಬೋದು ಪೇಷಂಟಲ್ಲಿ. ಒಂದು, ದ ಪೇಷಂಟ್ ಕೋವಿಡ್-19 ಆದ ಪೇಷಂಟು ಹೂ ಈಸ್ ಆ್ಯಕ್ಟಿವ್, ಅಂದರೆ ಪ್ರೆಸೆಂಟ್ಲಿ ಅವನಿಗೆ ಕೋವಿಡ್ ಐತಿ ಅಥವಾ ರಿಕವರಿ ಆಗಾಕತ್ತಾನ ಕೋವಿಡಿಂದ, ಅಥವಾ ಪೋಸ್ಟ್ ಡಿಸ್ಚಾರ್ಜ್, ಕೋವಿಡ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಈಸ್ ಟೇಕಿಂಗ್ ರೆಸ್ಟ್. ಅಂಥಲ್ಲಿ ಪೇಷಂಟಲ್ಲೂ ಕಾಮನೆಸ್ಟ್ ಪ್ರೆಸೆಂಟೇಷನ್ ಏನಂತಾರಂತಂದರೆ ರೈನೋ ಆರ್ಬಿಟೋ ಸೆರೆಬ್ರಲ್ ಮ್ಯೂಕರ್ಮೈಕೋಸಿಸ್ ಅಂತೀವಿ ನಾವು. ಓಕೆ. ಸೊ ಇದರಲ್ಲಿ ನೋಡಿ ಸರ್, 3 ವರ್ಡ್ಸ್, 3 ಅಂಗದ ಮುಖದಲ್ಲಿ 3 ಇವು ಅದಾವೆ. ಒಂದು ರೈನೋ ಅಂದರೆ ನೋಸ್, ಆರ್ಬಿಟಲ್ ಅಂದರೆ ಕಣ್ಣು, ಸೆರೆಬ್ರಲ್ ಅಂದರೆ ಬ್ರೈನ್. ಸೊ 3 ಇನ್ವಾಲ್ವ್ಮೆಂಟ್ ಆಗೋದು ಕಾಮನೆಸ್ಟ್ ಪ್ರೆಸೆಂಟೇಷನ್ ಬ್ಲ್ಯಾಕ್ ಫಂಗಸಲ್ಲಿ. ಸೊ ಇನಿಷಿಯಲಿ ಏನಾಗುತ್ತಪ್ಪ, ಇದರಲ್ಲಿ ಬ್ಲಾಕೇಜ್ ಆಗುತ್ತೆ, ಮೂಗ್ ಬ್ಲಾಕ್ ಆಗುತ್ತೆ, ಅಥವಾ ಕಂಜೆಷನ್ ಆಗುತ್ತೆ, ಒಂಥರ ಉರಿ ಆಗ್ತೈತಿ, ಅಥವಾ ಮೂಗಿಂದ ಒಂಥರ ಹಿಕ್ಳಿ ಬರ್ತೈತಿ, ಕರ್ರಂದು ಬ್ಲ್ಯಾಕು ಅಥವಾ ಬ್ರೌನು, ಬ್ಲಡ್ಡಿಶ್ ಬರ್ತೈತಿ. ಬ್ಲಡ್ಡಿಶ್ ಬಂದ ತಕ್ಷಣ ನನಗೆ ಈಗ ಎಷ್ಟೋ ಒಂದು 5-6 ಜನ ಫೋನ್ ಮಾಡಿದಾಗ ನಾನು ಸ್ವಲ್ಪ ಏನೋ ಹಿಕ್ಳಿ ಟೈಪ್ ಬಂತು ಸರ್, ಅದು ಡಿಸ್ಚಾರ್ಜ್ ಆಗಿ ಬಂದು 2 ವಾರ ಆಗೈತಿ, ಈಗ ಬಂತು ಅಂತ. ಈಗ ಬಂತು ಅಂದ ತಕ್ಷಣ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ದಟ್ ಈಸ್ ಅ ಇನಿಷಿಯಲ್ ಸ್ಟೇಜ್. ವಿ ಹ್ಯಾವ್ ಟು ಟೇಕ್ ಇನ್ವೆಸ್ಟಿಗೇಷನ್ಸ್, ಅದನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋದು ಫೀವರ್, ಹೆಡ್ಏಕು, ಆಮೇಲೆ ರೆಡ್ನೆಸ್ ಆಗುತ್ತೆ, ಕೆಂಪಾಗೋದು ಕಣ್ಣಿಗೆ, ಮತ್ತು ಮೂಗಿಂದ ಕೆಂಪಾಗೋದು ಲಕ್ಷಣಗಳು. ಇವೆಲ್ಲ ಇನಿಷಿಯಲಿ ಸ್ಟೇಜಿಂದ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಮೂಗಲ್ಲಿ ಆಗೋದು. ಇದನ್ನೇ ನಾವು ಟ್ರೀಟ್ ಮಾಡಲಾರ್ದ ಬಿಟ್ವಿ, ಮುಂದೆ ಹೋದ್ವಿ ಅಂದರೆ ಇಟ್ ಸ್ಪ್ರೆಡ್ಸ್ ಟು ದ ಲಂಗ್ಸ್. ಅದರಲ್ಲಿ ಏನಾಗುತ್ತೆ, ಇಟ್ ಈಸ್ ಕಾಲ್ಡ್ ಪಲ್ಮನರಿ ಮ್ಯೂಕರ್ಮೈಕೋಸಿಸ್. ಸೊ ಲಂಗ್ಸಲ್ಲೇ ಆಗೋದು ಪಲ್ಮನರಿ ಮ್ಯೂಕರ್ಮೈಕೋಸಿಸ್. ಅವಾಗ ಸಿವಿಯರಿಟಿ ಜಾಸ್ತಿ, ಕಾಫ್ ಆಗೋದು, ಈ ಥರ ಎಲ್ಲ ಆಗ್ತದೆ, ಬ್ಲಡ್ ವಾಮಿಟಿಂಗ್ ಆಗೋದು, ಉಸಿರಾಡ್ಸಕ್ಕೆ ತೊಂದರೆ ಆಗೋದು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಹೆಂಗೆ ಡಯಾಗ್ನೋಸ್ ಮಾಡೋದಪ್ಪ, ಹೆಂಗೆ ಕಂಡುಹಿಡಿದು ಈ ಒಬ್ಬ ಪೇಷಂಟಿಗೆ ಮ್ಯೂಕರ್ಮೈಕೋಸಿಸ್ ಐತಿ ಅಂತ ಬ್ಲ್ಯಾಕ್ ಫಂಗಸ್ ಹೆಂಗೆ ಕಂಡುಹಿಡಿದು? ಫಸ್ಟ್ ಥಿಂಗ್ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಏನು ಬ್ಲ್ಯಾಕ್ ಫಂಗಸ್ಸಲ್ಲಿ ಅಂದರೆ, ಇಟ್ ಈಸ್ ಎನ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಕಲ್ ಎಮರ್ಜೆನ್ಸಿ. ಇದೊಂಥರ ಮೆಡಿಕಲ್ ಎಮರ್ಜೆನ್ಸಿ ಸರ್. ಡಯಾಗ್ನೋಸಿಸಲ್ಲಿ ಏನು ಮಾಡ್ತೀವಿ ನಾವು, ಐ ಪ್ರಿಫರ್, ನಾನು ಒಂದು 4-5 ಆರ್ಟಿಕಲ್ ನೋಡಿ ಒಂದು ಹಂತಕ್ಕೆ ಬಂದಿರೋದು ಏನಂತಂದರೆ, ಫಸ್ಟ್ ಡಯಾಗ್ನೋಸ್ಟಿಕ್ ಈಸ್, ನೀವು ಇಮಿಡಿಯೇಟ್ ಪೇಷಂಟ್ ನೋಡೋಕ್ಕಾಗಲ್ಲ. ಈಗ ನೀವು ನನಗೆ ಹೇಳ್ದಂಗೆ ನಾನು ಫೋನಲ್ಲಿ ಮಾತಾಡ್ತಿರ್ತೀನಿ, ಈಗ ಅವ್ನು ಪೇಷಂಟ್ ಬೆಂಗಳೂರಾಗಿರ್ತಾನೆ, ಐ ಕ್ಯಾಂಟ್ ಸಿ ದ ಪೇಷಂಟ್ ನೋಸಲ್ಲಿ ನೋಡಿ ನಾನು ಡೆಬ್ರಿಸ್ ತೆಗೋಕ್ಕಾಗಲ್ಲ. ಅದಕ್ಕೆ ಅಂಥವ್ರಿಗೆ ನಾನು ಏನು ಅಡ್ವೈಸ್ ಮಾಡ್ತೀನಿ, MRI PNS ವಿತ್ ಬ್ರೈನ್ ಕಾಂಟ್ರಾಸ್ಟ್ ಸ್ಟಡಿ, MRI PNS ವಿತ್ ಬ್ರೈನ್ ಕಾಂಟ್ರಾಸ್ಟ್ ಸ್ಟಡಿ ಫಾರ್ ಇದು ಏನು ರೈನೋ ಆರ್ಬಿಟೋ ಸೆರೆಬ್ರಲ್ ಮ್ಯೂಕರ್ಮೈಕೋಸಿಸ್. ಫಸ್ಟ್ MRI ಮಾಡಿಸಿ. CT ಸ್ಕ್ಯಾನ್ ಈಸ್ ಆಫ್ ನೋ ಯೂಸ್. ಓಕೆ. MRI ಈಸ್ ಯೂಸ್ಫುಲ್ ಇನ್ ದ ಇನಿಷಿಯಲ್ ಸ್ಟೇಜ್. ನೆಕ್ಸ್ಟ್ ಪ್ಲೇನ್ CT ಥೊರಾಕ್ಸ್, ಕೆಮ್ಮಿತ್ತು ಅಂದರೆ, ಉಸಿರಾಡ್ಸೋಕ್ಕೆ ತೊಂದರೆ ಇತ್ತು ಅಂದರೆ CT ಸ್ಕ್ಯಾನ್ ಮಾಡಿಸ್ರಿ. ಇಫ್ ಪಾಸಿಬಲ್ ನೀವು ENT ಸರ್ಜನ್ ಹತ್ತಿರ ಇದ್ರಿ ಅಂದರೆ ಮೊದಲು ಹೋಗಿ ENT ಸರ್ಜನ್ ಕನ್ಸಲ್ಟ್ ಮಾಡಿರಿ. ಅವ್ರು ಏನು ಮಾಡ್ತಾರೆ, ಎಂಡೋಸ್ಕೋಪಿ ಮುಖಾಂತರ ಡೀಪಾಗಿ ಹೋಗಿ ಡಿಬ್ರೈಡ್ಮೆಂಟ್, ಟಿಶ್ಯೂ ಡಿಬ್ರೈಡ್ಮೆಂಟ್ ತೆಗಿತಾರೆ. ಅದನ್ನು ತೆಗೆದು ಒಂದು ಲ್ಯಾಬಿಗೆ ಕಳಿಸ್ತಾರೆ. ಸಾರಿ, ಲ್ಯಾಬಲ್ಲಿ 10% KOH ಮೈಕ್ರೋಸ್ಕೋಪಿಯಲ್ಲಿ ದ ಮೈಕ್ರೋಬಯಾಲಜಿಸ್ಟ್ ವಿಲ್ ಸಿ ದ ಫಂಗೈ ಎಲಿಮೆಂಟ್ಸ್. ಸೊ ದ್ಯಾಟ್ ಒಂದ್ಸರಿ ಆ ಫಂಗೈ ಎಲಿಮೆಂಟ್ಸ್ ಕಂಡು ಬಂತು ಸ್ಲೈಡ್ಸಲ್ಲಿ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನಲ್ಲಿ ಅಂದರೆ ಕಣ್ಣು ಮುಚ್ಚಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡ್ಬೇಕು. ದ ಟ್ರೀಟ್ಮೆಂಟ್ ಫಾರ್ ದ ಅಂದರೆ ಅಲ್ಲಿ ಮತ್ತೆ ದಿನಗಳನ್ನು ದೂಡಬಾರ್ದು, ವಿಳಂಬ ಮಾಡಬಾರ್ದು, ಮಾಡಕ್ಕೆ ಬರೋದಲ್ಲ ಸರ್. ದಟ್ ಈಸ್ ದ ಬೆಸ್ಟ್ ಇನ್ವೆಸ್ಟಿಗೇಷನ್. ಯಾಕಂತಂದರೆ ನಾವು ಆ ತುಕುಡಿ ತೆಗೆದು ನಮ್ಮಲ್ಲಿ ಏನು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇರ್ತಾವೆ ENT ಸರ್ಜನ್ಸ್ ಬಳಿ, ಅವ್ನು ತೆಗೆದು ಒಂದು ಮೈಕ್ರೋಸ್ಕೋಪಿಗೆ ಕಳಿಸ್ತೀವಿ, ಒಂದು ಹಿಸ್ಟೋಪ್ಯಾಥಾಲಜಿಗೆ ಬಯೋಪ್ಸಿ ಕಳಿಸ್ತೀವಿ. ಬಟ್ ಬಯೋಪ್ಸಿ ಹಿಸ್ಟೋಪ್ಯಾಥಾಲಜಿ ಬರೋಕ್ಕೆ 5-6 ದಿವಸ ಆಗ್ಬೋದು. ಅಷ್ಟರೊಳಗಡೆ ಹಬ್ಬೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೆ ನೀವು ಹೇಳ್ದಂಗೆ ಫಸ್ಟ್ ಅವ್ರಿಗೆ ಏನಾದರೂ ಆ ಥರದ್ದು ಸಂದೇಹಗಳಿದ್ರೆ ಸುಮ್ಮನೆ MRI PNS ಅಂತಂದಲ್ಲ, ಅದಿತ್ತು ಅಂದರೆ ದಟ್ ಈಸ್ ದ ಬೆಸ್ಟ್ ಡಯಾಗ್ನೋಸ್ಟಿಕ್. ಆಮೇಲೆ ಇನ್ವೆಸ್ಟಿಗೇಷನ್ಸ್ ಏನು ಮಾಡಬೇಕಪ್ಪ, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್. ಒಂದು ರೂಟೀನ್ ಆಗಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡಿಸ್ಬೇಕು. ಇದು ಜಾಸ್ತಿ ಮಧುಮೇಹ ಪೇಷಂಟಲ್ಲಿ ಕಂಡು ಬರೋದ್ರಿಂದ ಬ್ಲಡ್ ಶುಗರ್ಸ್, ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿಸ್ಬೇಕು, ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿಸ್ಬೇಕು, HbA1c ಮಾಡಿಸ್ಬೇಕು. ಆಮೇಲೆ ರೀನಲ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಬೇಕು. ಆಮೇಲೆ ಸ್ವ್ಯಾಬ್, ನಾನೇನು ಹೇಳಿದೆ ಆ್ಯಸ್ ಅ ENT ಡಾಕ್ಟರ್ ಬೈ ಹೋಗಿ ಅವ್ರ ಕಡೆಯಿಂದ ಸ್ವ್ಯಾಬ್ಸ್ ತೆಗೆದು KOH ಸ್ಟೇನಿಂಗಿಗೆ ಕಳಿಸಿದ್ರೆ ಅದರಲ್ಲಿ ಗೊತ್ತಿಡಿಬೋದು. ಓಕೆ. ಇದು ಎಲ್ಲ ಬಯೋಪ್ಸಿ ಮಾಡೋದಾಗಲಿ ಎಲ್ಲ ಎಂಡೋಸ್ಕೋಪಿ ಮುಖಾಂತರನೇ ಮಾಡ್ತೀವಿ ಸರ್ ನಾವು, ಬಿಕಾಸ್ ನಾಟ್ ಟು ಹಾರ್ಮ್ ಅದರ್ ಸ್ಟ್ರಕ್ಚರ್ಸ್ ಇನ್ ದ ನೋಸ್. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು, ಇನ್ಫೆಕ್ಷನ್ ಹೆಂಗೆ ಸ್ಟಾರ್ಟ್ ಆಗಿ ಹೆಂಗೆ ಪ್ರೋಗ್ರೆಸ್ ಆಗ್ತೈತಿ, ಹೆಂಗೆ ಶುರು ಆಯಿತು, ಎಲ್ಲಿ ಪ್ರೋಗ್ರೆಸ್ ಆಗಿ ಎಲ್ಲಿಗೆ ಹೋಗ್ತದೆ. ಯೂಶ್ವಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು ಮೂಗಿಂದ ಸರ್.
ಎಸ್ ಬಿಕಾಸ್ ಇದು ಕಾಯಿಲೆ ಎಕ್ಸ್ಟೆಂಡ್ ಆಗೋದು ಮೂಗಿಂದ ಫಸ್ಟ್ ಅದೇ ಮುಖ್ಯ ದ್ವಾರವಾಗಲೇ ಈಗ ಅದಕ್ಕೆ. ಹಾಂ, ಕೊರೋನಾ ವೈರಸ್ ಡಿಸೀಸ್ ಹೌದು. COVID-19 ಕೂಡ ಅದೇ, ಇವನ್ ಫಾರ್ ಮ್ಯೂಕೋಮೈಕೋಸಿಸ್ಗೂ ಅದೇ. ಓಕೆ, ಒಂದೇ ಥಿಂಗ್ ಅಂದರೆ ಅದು ಕಂಟೇಜಿಯಸ್, ಇದು ಕಂಟೇಜಿಯಸ್ ಅಲ್ಲ. ಹಾಂ, ಮ್ಯೂಕೋಮೈಸಿಟಿಸ್ ನಾನು ಏನು ಹೇಳಿದೆ, ಫಂಗೈ ಸೀಡ್ಸು, ಅದು ಮೂಗಿನ ಇನಲೇಷನ್ ಮುಖಾಂತರ ಒಳಗಡೆ ಹೋಗಿ ಫಸ್ಟ್ ಸೈನಸಸ್, ಯಾವ ಸೈನಸಸ್ ಅದಾವ ಅವಕ್ಕೆಲ್ಲ ಇನ್ವೇಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇದು ಏನಂದರೆ ದ ಸ್ಪೋರ್ಸ್, ಈಗ ಫಂಗಸ್ಸೇ ಒಳಗಡೆ ಹೋಗಲ್ಲ ಸರ್. ಓಕೆ, ಈಗ ನಾವು ಒಂದು ಎಕ್ಸಾಂಪಲ್, ಯಾವುದೇ ಒಂದು ನಿಮ್ಮಲ್ಲಿ ಮನೇಲಿ ಒಂದು ತಿನ್ನೋ ಪದಾರ್ಥ ಇಟ್ಟರೆ, ದ ರೋಟೆಂಟ್ ಫುಡ್ ಎವ್ರಿಥಿಂಗ್ ಹ್ಯಾಸ್ ಅ ಫಂಗಸ್ ಇರಲಾರ್ದ ಯಾವುದೂ ಇದು ಇಲ್ಲ, ಫುಡ್ ಇಲ್ಲ. ಓಕೆ, ಆದರೆ ಅದು ತಿಂದರೆ ಬಾಡಿ ಇಮ್ಯೂನ್ ಸೆಲ್ಸ್ ಹೆಂಗಿರ್ತೈತಿ, ಆ ಪ್ಯಾಥೋಜನನ್ನೇ ಹೊರಗೆ ಹಾಕುವಷ್ಟು ಶಕ್ತಿ ನಮ್ಮಲ್ಲಿ ಇರ್ತದೆ. ಓಕೆ, ಸೊ ಈ ಡಯಾಬಿಟಿಕ್ ಆ್ಯಂಡ್ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟಲ್ಲಿ ಅದು ಇರೋದಿಲ್ಲ. ಸೊ ಹಿಂಗಾಗಿ ಅದು ಏನಾಗುತ್ತೆ, ಸೀಡ್ಸ್ ಆಫ್ ಫಂಗಸ್, ಓಕೆ, ಅದು ಏರೆಲ್ಲ ಆಡ್ತಿರ್ತದೆ. ಒಂದೇನೋ ಫಂಗಸ್ ಕೆಳಗಡೆ ಬಿತ್ತು, ಆ ಫಂಗಸದ್ದು ಹಿಂಗೆ ಸ್ಪೋರ್ಸ್ ಎಲ್ಲ ಏರಲ್ಲಿ ಸರ್ಕ್ಯುಲೇಟ್ ಆಗ್ತದೆ. ಆಮೇಲೆ ನೀವು ನೋಡ್ತಾ ಇರ್ತೀರಿ, ಈಗೆಲ್ಲ ಕೋವಿಡ್ ಪೇಷಂಟ್ ಟ್ರೀಟ್ ಮಾಡೋದು ಕ್ಲೋಸ್ ಚೇಂಬರಲ್ಲಿ, ಅದು ಅಲ್ಲೇ ಸರ್ಕ್ಯುಲೇಟ್ ಆಗಿ ಆಕ್ಸಿಜನ್ ಮಾಸ್ಕ್ ಮುಖಾಂತರ ಆಗಲಿ ಏನೋ ಮುಖಾಂತರ ಆಗಲಿ ಒಳಗಡೆ ಕಂಟಿನ್ಯೂಸ್ ಅಲ್ಲಿ ಇನ್ಹೇಲ್ ಆಗಿ ಒಳಗಡೆ ಇದೆಲ್ಲ ಹೋಗ್ತಿತ್ತು, ಸೈನಸ್ಸಲ್ಲಿ ಹೋಗಿ. ಈ ಸ್ಟೇಜಲ್ಲಿ ಕಂಡುಬರುವಂಥ ಲಕ್ಷಣಗಳು ಏನಂತಂದರೆ, ಒಂದು ಫೀವರ್, ಒಂದು ಫೇಶಿಯಲ್ ಪೇನ್, ಒಂದು ಹೆಡ್ಏಕ್, ಒಂದು ಸ್ಟಫಿ ನೋಸ್ ಅಂತ ನಾವೇನಂತೀವಿ, ಒಂಥರ ಬಿಗ್ಗದಂಗೆ, ಮೂಗು ಬಿಗ್ಗದಂಗೆ ಆಗೋದು, ಅಥವಾ ಬ್ಲಡ್ಡಿ ನೇಸಲ್ ಡಿಸ್ಚಾರ್ಜ್, ಅದು ಬ್ರೌನು, ಬ್ಲ್ಯಾಕು, ರೆಡ್ ಸಮಥಿಂಗ್ ಏನೋ ಇರ್ಬೋದು. ಆಮೇಲೆ ಮುಖ ಊದ್ಕೊಳ್ಳೋದು. ಇವು ಇನಿಷಿಯಲಿ ಕಾಯಿಲೆ ಕಂಡುಬರೋದು. ಇಷ್ಟೇ ಇನಿಷಿಯಲಿ ನಾವು ಟ್ರೀಟ್ ಮಾಡಲಿಲ್ಲ ಅಂತಂದರೆ ಅದು ಸರೌಂಡಿಂಗ್ ಸ್ಟ್ರಕ್ಚರಲ್ಲಿ ಹೋಗಿ ಇಟ್ ಮೇ ಇನ್ವಾಲ್ವ್ ದ ಐ ಹೋಗಿ ಐ ಕೆಳಗಡೆ ಊದ್ಕೊಳ್ಳೋ ಚಾನ್ಸಸ್, ರೆಡಿಶ್ ಆಗೋದು ಐ ಕೆಳಗಡೆ, ಅಥವಾ ಹಾರ್ಡ್ ಪ್ಯಾಲೆಟ್ ಅಂತ ನಾವೇನಂತೀವಿ ಒಳಗಡೆ, ಬಾಯಿ ಒಳಗಡೆ ಅಲ್ಲಿ ಕಪ್ಪು ಆಗೋದಾಗಲಿ, ಇವೆಲ್ಲ ಆಗ್ತವೆ. ಇವೆಲ್ಲ ಆದಮೇಲೆ ಬಟ್ ಇವು ಕಣ್ಣು ಇನ್ವಾಲ್ವ್ಮೆಂಟ್ ಆಗಲಿ, ಪ್ಯಾಲೆಟ್ ಇನ್ವಾಲ್ವ್ಮೆಂಟ್ ಆಗಲಿ ಆಗಬೇಕು ಅಂದರೆ ದ ಡಿಸೀಸ್ ವೆನ್ ಈಸ್ ಸ್ಟಾರ್ಟಿಂಗ್ ಪ್ರೋಗ್ರೆಸ್ಸಿಂಗ್. ಇನಿಷಿಯಲಿ ಏನಾಗುತ್ತೆ ಅಂತಂದರೆ ಮೂಗು ಕೆಂಪಾಗಿರುತ್ತೆ, ಅಂದರೆ ಒಂಥರ ಹಿಂಗೆ ಯಾವುದೋ ರೆಡಿಶ್ ಟೊಮೆಟೊ ಇಷ್ಟು ಕಲರ್ ಮೂಗು, ಅದು ಏನಿರಲ್ಲ, ಪೇನ್ ಏನಿರಲ್ಲ. ದಟ್ ಇಟ್ ಸೆಲ್ಫ್ ಇಸ್ ಎ ಇಂಡಿಕೇಶನ್. ನಂಗೆ ಇದ್ದಾಗ ಪೇಷಂಟ್ಸಿಗೆ ನಾನು ವಿಡಿಯೋ ಕಾಲ್ ಮಾಡಿ ಫಸ್ಟ್ ಅವ್ರು ಮೂಗೇ ನೋಡೋದು, ಹೊರಗಡೆಯಿಂದನೇ ಕಂಡುಬಿಡುತ್ತೆ, ಆ್ಯಸ್ ಅ ಕ್ಯಾನ್ ಸಿ ದ ಪಿಕ್ಚರ್. ಅದನ್ನು ನೋಡಿದ ಮೇಲೆ ಅದರಲ್ಲೇ ಡಯಾಗ್ನೋಸ್ ಮಾಡ್ಬೋದು. ಸೊ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಈಸಿಲಿ ಡಯಾಗ್ನೋಸ್ ಮಾಡುವಂಥ ಕಾಯಿಲೆ ಇದು. ಹೌದು, ಮಾಡಿಬಿಟ್ಟು ಹೀಗೆ ಕಂಟ್ರೋಲ್ ಮಾಡಿಬಿಡುವಂಥ ಉದ್ದೇಶ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಬರೋ ಟ್ರೀಟ್ಮೆಂಟ್ ಪಾರ್ಟ್. ಟ್ರೀಟ್ಮೆಂಟ್ ಅಂದರೆ ಇದಕ್ಕೆ ಟ್ರೀಟ್ಮೆಂಟು ಇಟ್ ಈಸ್ ಎ ಟೀಮ್ ಅಪ್ರೋಚ್. ಬರೀ ನಾನು ಒಬ್ಬನೇ ಫಾರ್ ಎಕ್ಸಾಂಪಲ್ ಕಿವಿ ಮೂಗು ಗಂಟಲು ತಜ್ಞರಿಂದ ಆಗಲಾರ್ದಲ್ಲ. ಇದಕ್ಕೆ ಐ ಸರ್ಜನ್ ಬೇಕು, ಆಮೇಲೆ ನಾವು ENT ಸರ್ಜನ್ ಇರಬೇಕು, ಡೆಂಟಿಸ್ಟ್ ಇರಬೇಕು, ಮೈಕ್ರೋಬಯಾಲಜಿಸ್ಟ್ ಇರಬೇಕು, ರೇಡಿಯೋಲಾಜಿಸ್ಟ್ ಇರಬೇಕು. ಎಲ್ಲರೂ ಕೂಡಿ ಮಾಡುವಂಥ ಒಂದು ಸರ್ಜಿಕಲ್ ಬಂತು ಅಂದರೆ, ಓಕೆ, ಅಥವಾ ಎನಿ ಒಪಿನಿಯನ್ ತೊಗೋಬೇಕಂದ್ರೆ ಎಲ್ಲ ಟೀಮ್ ವರ್ಕ್. ಸೊ ಜನರಲ್ ಕನ್ಸಿಡರೇಷನ್ ಫಸ್ಟ್ ಮಾಡೋಣ ಸರ್ ಟ್ರೀಟ್ಮೆಂಟಲ್ಲಿ. ಏನಂದರೆ ಕೋವಿಡ್ ಆದ ತಕ್ಷಣ ನೀವೊಬ್ಬರು ಪೇಷಂಟ್ ಡಯಾಬಿಟಿಕ್ ಇದ್ದಾರೆ, ಕೋವಿಡ್ ಆಗಿ ನೀವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿರಿ. ಬಂದ ತಕ್ಷಣ ನಿಮ್ಮದು ಶುಗರ್ ಲೆವೆಲ್ನ ನೋಡಿಕೊಂಡು ಶುಗರ್ ಕಂಟ್ರೋಲ್ ಮಾಡಿ. ಓಕೆ, ಶುಗರ್ ಆ್ಯಂಡ್ ಡಯಾಬಿಟಿಕ್ ಕೀಟೋಆಸಿಡೋಸಿಸ್ ಅಂತ. ಶುಗರಲ್ಲಿ ಏನಾದರೂ ಏರಿಳಿತವಾದಾಗ ಇದು ಅಟ್ಯಾಕ್ ಆಗುವ ಸಂಭವ ಇರುತ್ತೆ. ಶುಗರಲ್ಲಿ ಏರಿಳಿತ ಯಾಕಾಗುತ್ತೆ ಕೋವಿಡ್ ಪೇಷಂಟಲ್ಲಿ ಅಂದರೆ ಸ್ಟಿರಾಯ್ಡ್ಸ್ ಕೊಟ್ಟಿರ್ತಾರೆ. ಓಕೆ, ಕೋವಿಡ್ ಟೈಮಲ್ಲಿ ಸ್ಟಿರಾಯ್ಡ್ಸ್ ಕೊಟ್ಟಾಗ ಜಾಸ್ತಿ ಆಗಿರ್ತದೆ. ಅಥವಾ ಈಗ ಅವ್ರು ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಕೂಡ ಸ್ಟಿರಾಯ್ಡ್ಸ್ ಕೊಟ್ಟಿರ್ತಾರೆ ಓರಲ್. ಈಗ ಡಯಾಬಿಟಿಕ್ ಪೇಷಂಟ್, ಮಧುಮೇಹ ಪೇಷಂಟಲ್ಲಿ ಸ್ಟಿರಾಯ್ಡ್ಸ್ ಈಸ್ ಕಾಂಟ್ರಾ ಇಂಡಿಕೇಟೆಡ್, ಕೊಡಬಾರ್ದು. ಅತಿ ಅವಶ್ಯಕತೆ ಇದ್ದರೆ ಮಾತ್ರ ಕೊಡಬೇಕು ಅಂತ ಐತೆ ಸರ್. ಅಂಥ ಟೈಮಲ್ಲಿ ಬಟ್ ಕೋವಿಡ್ ಹೆಲ್ಪ್ಲೆಸ್, ಕೊಡಲೇಬೇಕಾಗತ್ತೆ. ಹೌದು, ಅನಿವಾರ್ಯ. ಅನಿವಾರ್ಯ. ಮುಂದೆ ಜಾಸ್ತಿ ಆದರೆ ನಾನು ಕಂಟ್ರೋಲ್ ಮಾಡೋಣಪ್ಪ, ಮೊದಲಿಗೆ ಕೊಡೋಣ ಅಂತ. ಬಟ್ ಮುಂದೆ ಜಾಸ್ತಿ ಆದರೆ ಈ ಪ್ರಾಬ್ಲಮ್ ಬಂದಿರೋದು ಇದೇ ಸರಿ. ಜಾಸ್ತಿ ಆದರೆ ಇದು ಮ್ಯೂಕೋಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಆಗ್ತದೆ. ಓಕೆ, ಸೊ ನಾವು ಡಿಸ್ಚಾರ್ಜ್ ಆದಮೇಲೆ ನಾವೇನು ಸ್ಟಿರಾಯ್ಡ್ಸ್ ಕೊಟ್ಟಿರ್ತೀವಿ ಅದನ್ನು ನೀವು ಡೋಸ್ ಕಡಿಮೆ ಮಾಡಿಕೊಡ್ರಿ. ಆದಷ್ಟು ಡೋಸ್ ಕಡಿಮೆ ಮಾಡಿ ಇಮಿಡಿಯೇಟ್ ಸ್ಟಾಪ್ ಮಾಡುವಂಥ ಪ್ರಯತ್ನ ಮಾಡಿ. ಆ ಸ್ಟಿರಾಯ್ಡ್ ಡೆಕ್ಸಾಮೆಥಾಸೋನ್ ಇರ್ಬೋದು, ಮಿಥೈಲ್ ಪ್ರೆಡ್ನಿಸೋಲೋನ್ ಇರ್ಬೋದು, ಅಥವಾ ಮಿಥೈಲ್ ಪ್ರೆಡ್ನಿಸೋಲೋನ್ ಇಂಜೆಕ್ಷನ್ನು ಇರ್ಬೋದು. ಸೊ ಜನರಲ್ ಕನ್ಸಿಡರೇಷನ್ ಆದಮೇಲೆ ಮೆಡಿಕಲ್ ಮ್ಯಾನೇಜ್ಮೆಂಟ್. ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟ್ ಏನಪ್ಪ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ಲ್ಯಾಕ್ ಫಂಗಸ್ ಡಯಾಗ್ನೋಸ್ ಆಯಿತು. ಇಷ್ಟೆಲ್ಲ ಹೇಳೋದ್ರಿಂದ ಇವೆಷ್ಟೆಲ್ಲ ನಾನೇನು ಹೇಳಿದೆ, ಈಗ ಇವನ್ನ ಎಷ್ಟೆಲ್ಲ ಡಯಾಗ್ನೋಸ್ ಮಾಡ್ಯಾರ, ದ ಪೇಷಂಟ್ ಅವನಿಗೆ ದೃಢಪಟ್ಟೆ ಬ್ಲ್ಯಾಕ್ ಫಂಗಸ್ ಐತಿ.
ಅವಾಗ ಮೊದಲೇದು ಏನಂದರೆ ನೀವು ಪೆರಿಫೆರಲಿ ಇನ್ಸರ್ಟೆಡ್ ಸೆಂಟ್ರಲ್ ಕ್ಯಾಥೆಟರ್ ಅಂತೀವಿ ನಾವು, ಪಿಕ್, ಅದನ್ನು ಹಾಕಲೇಬೇಕು ಸರ್ ಕೈ ಒಳಗೆ. ನರದಾಗ ಏನು ಇಂಜೆಕ್ಷನ್ ಮಾಡ್ಬೇಕಾದ್ರೆ ಡಾಕ್ಟರ್ಸ್ ಹಾಕ್ತಾರಲ್ಲ, ಹೌದು, ಅದು ಚಿಕ್ಕದು. ಇದು ಪೆರಿಫೆರಲಿ ಅಂದರೆ ದೊಡ್ಡ ಕ್ಯಾಥೆಟರ್ ಇರ್ತದೆ, ಕ್ಯಾಥೆಟರ್ ದೊಡ್ಡ ವೇನ್ ಮುಖಾಂತರ ಅದು ಹಾರ್ಟಿಗೆ ಹೋಗುತ್ತೆ. ಇದ್ರ ಕೊಡೋ ಉದ್ದೇಶ ಏನಂತಂದರೆ ಮ್ಯೂಕರ್ಮೈಕೋಸಿಸ್ ಟ್ರೀಟ್ಮೆಂಟ್ 1 ಉಸುದ್ದು 2 ಉಸುದ್ದು ಅಲ್ಲ, ಇದು ಟೇಕ್ಸ್ ವೀಕ್ಸ್ ಟುಗೆದರ್, ಮಂತ್ಸ್ ಟುಗೆದರ್, ಒಂದು ತಿಂಗಳಗಟ್ಟಲೆ ಆಗ್ಬೋದು. ಸೊ ಹೀಗಾಗಿ ಆ ಕ್ಯಾಥೆಟರ್ ಹಾಕಿ ಈ ಥರ ಇದು ಇರ್ತದೆ, ಹಾಕಿ ಇಟ್ಕೊಳ್ರಿ ಕ್ಯಾಥೆಟರ್. ಸೊ ನೆಕ್ಸ್ಟ್ ಬರೋದಾದರೆ ಯಾವ ಡ್ರಗ್ ಕೊಡಬೇಕು ಟ್ರೀಟ್ಮೆಂಟಿಗೆ? ಒಂದೇ ಒಂದು ಡ್ರಗ್ಗು ಇದರಲ್ಲಿ ಬರೋದಂದರೆ ಎಂಫೋಟ್ರೆಸಿನ್ ಬಿ. ಎಂಫೋಟ್ರೆಸಿನ್ ಬಿ ಇನಿಷಿಯಲಿ ಬಂದಾಗ ಅದು ಭಾಳ ರಿಜೆಕ್ಟ್ ಆದವು. ಎಷ್ಟೋ ಪೇಷಂಟಿಂದ ರಿಜೆಕ್ಟ್ ಆಯಿತು, ಅಥವಾ ಪೇಷಂಟ್ ಕಾಂಪ್ಲಿಕೇಶನ್ಸ್ ಆದವು, ಅಥವಾ ಡ್ರಗ್ ಕಂಪ್ನೀಸವರೇ ಡಾಕ್ಟರ್ಸೇ ಸ್ಟಾರ್ಟೆಡ್ ರೆಡ್ಯೂಸಿಂಗ್ ದ ಯೂಸ್ ಆಫ್ ದ ಡ್ರಗ್. ಯಾಕಂತಂದರೆ ಅದ್ರದ್ದು ನೆಫ್ರೋಟಾಕ್ಸಿಸಿಟಿ, ಕಿಡ್ನಿ ಮೇಲೆ ಪ್ರಭಾವ ಜಾಸ್ತಿ ಆಗಿ ಕಿಡ್ನಿನೇ ಡ್ಯಾಮೇಜ್ ಮಾಡುವಂಥ ಅದಕ್ಕೆ ಶಕ್ತಿ ಉಳ್ಳದು ಅಂತ ಆಯಿತು ಡ್ರಗ್ ಅದು. ಸೊ ಹೀಗಾಗಿ ಆಮೇಲೆ ಮೊದಲೇ ಇದ್ದ ಮಧುಮೇಹದಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಅಂಥದ್ದಾಗ ಇವು ಎಂಫೋಟ್ರೆಸಿನ್ ಕೊಟ್ಟರೆ ಇನ್ನೂ ಜಾಸ್ತಿ ಹಾಳಾಗೋ ಚಾನ್ಸಸ್ ಇರ್ತವೆ. ಸೊ ಹಿಂಗಾಗಿ ಏನು ಕಂಡು ಹಿಡಿದ್ರು, ನೆಕ್ಸ್ಟ್ ಜನ್ರೇಷನ್ ಆಫ್ ಎಂಫೋಟ್ರೆಸಿನ್ ಬಿ, ಅದಕ್ಕೆ ನಾವೇನಂತೀವಿ ಲೈಪೋಸೋಮಲ್ ಎಂಫೋಟ್ರೆಸಿನ್ ಬಿ ಅಂತೀವಿ. ಓಕೆ, ಇದು ಹೊಸ ಡ್ರಗ್, ಸೈಡ್ ಎಫೆಕ್ಟ್ಸ್ ಕಡಿಮೆ, ಬಟ್ ದ ಕಾಸ್ಟ್ ವೈಸ್ ಇಸ್ ಕಂಪೇರೇಟಿವ್ ಟು ಡಬಲ್ ದ್ಯಾನ್ ದ ಓಲ್ಡ್. ಅಂದರೆ ಮೊದಲಿಗಿಂತೂ ಈಗ ಬಿ ಬಂದಿರೋದು ಕಾಸ್ಟ್ ಹೆಚ್ಚಿಗಿನ. ಈ ಎಂಫೋಟ್ರೆಸಿನ್ ಬಿ ಅಂದರೆ ದಟ್ ಈಸ್ ಅ ಯೂನಿವರ್ಸಲ್ ಡ್ರಗ್ ಸರ್, ಆ್ಯಂಟಿಫಂಗಲ್ ಡ್ರಗ್. ಲೈಪೋಸೋಮಲ್ ಎಂಫೋಟ್ರೆಸಿನ್ ಬಿ ಅಂತಂದರೆ ದ ರೀಸೆಂಟ್ ಡ್ರಗ್. ಅದು ನೆಫ್ರೋಟಾಕ್ಸಿಸಿಟಿ ಅಥವಾ ಕಿಡ್ನಿಗೆ ಹಾನಿ ಧಕ್ಕೆ ಮಾಡೋದನ್ನು ಕಡಿಮೆ ಐತೆ ಅದರಲ್ಲಿ. ಅದರಲ್ಲಿ 2 ಟೈಪ್ ಅದಾವೆ, ಒಂದು ಎಲ್ ಎಂಫೋಟ್ರೆಸಿನ್ ಆ್ಯಂಡ್ ಇನ್ನೊಂದು ಡಿಆಕ್ಸಿಕೋಲೇಟ್ ಎಂಫೋಟ್ರೆಸಿನ್ ಬಿ ಅಂತ. ಸೊ ಇವೆಲ್ಲ ಇಂಜೆಕ್ಷನ್ ಮುಖಾಂತರ ಮಾಡೋದು. ಬಟ್ ಇವೆಲ್ಲ ಕೊಡೋಕ್ಕಿಂತ ಮುಂಚೆ ನೀವು ಪೇಷಂಟಿಗೆ ಇದನ್ನು ಕೊಡೋ ಟೈಮಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಅದನ್ನು ಮಾಡ್ಕೊತ ಇರಬೇಕು, ಲೆವೆಲ್ಸ್ ನೋಡ್ತಿರೋ. ಮತ್ತು ಸಡನ್ನಾಗಿ ಡ್ರಾಪ್ ಆತ ಅಂದರೆ ಸಡನ್ ಫೇಲಿಯರ್ ಚಾನ್ಸಸ್ ಇರ್ತದೆ, ರೀನಲ್ ಫೇಲಿಯರ್ ಚಾನ್ಸಸ್. ಆಮೇಲೆ ಇನ್ ಕೇಸ್ 1 ಇಂಜೆಕ್ಷನು 2 ಇಂಜೆಕ್ಷನು ಅಥವಾ 1 ವಾರ ಟ್ರೀಟ್ಮೆಂಟ್ ಎಂಫೋಟ್ರೆಸಿನ್ ಬಿ ಇಂದ ಅವನಿಗೆ ಆ ಪೇಷಂಟಿಗೆ ಇಂಜೆಕ್ಷನ್ ತಡ್ಕೊಳ್ಳಿಲ್ಲ, ಅಥವಾ ರೀನಲ್ ಫಂಕ್ಷನ್ ಟೆಸ್ಟ್ ಬ್ಲಡ್ ಟೆಸ್ಟಲ್ಲಿ ಏನೋ ವೇರಿಯೇಷನ್ ಆಗಕತ್ತು, ಅಪ್ರತಪ್ರ ಆಯಿತು ಅಂತಂದರೆ ಅಂಥ ಟೈಮಲ್ಲಿ ದೇರ್ ಆರ್ ಟ್ಯಾಬ್ಲೆಟ್ಸ್ ಇದ್ದಾವೆ, ಓರಲ್ ಟ್ಯಾಬ್ಲೆಟ್ಸ್. ಅವು ಯಾವ ಅಂತಂದರೆ ಒಂದು ಪೋಸಕೊನೆಜಾಲ್, ಇನ್ನೊಂದು ಇಸಾವೂಕೊನೆಜಾಲ್ ಅಂತೇಳಿ. ಪೋಸಕೊನೆಜಾಲ್ ಟ್ಯಾಬ್ಲೆಟು, ದ ಸ್ಟ್ಯಾಂಡರ್ಡ್ ರೆಜಿಮ್ ಆಫ್ ಗಿವಿಂಗ್ ದ ಪೋಸಕೊನೆಜಾಲ್ ಈಸ್ 300 mg twice a day, first day, followed by 300 mg once a day. ಈ ಟ್ರೀಟ್ಮೆಂಟ್ ನಾಟ್ ಫಾರ್ 1 week 10 days, ಇಟ್ ಶುಡ್ ಬಿ ಟೇಕನ್ ಫಾರ್ 3 to 6 months. ಸೊ ಇವು ಇಂಜೆಕ್ಷನ್ ಆಗ್ಲಿಕ್ಕಂದ್ರೆ ಟ್ಯಾಬ್ಲೆಟ್ಸ್ ಕೊಡೋದು. ಅಂದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದ್ದು ಏನಂತಂದರೆ, ಡಾಕ್ಟ್ರು ಟ್ಯಾಬ್ಲೆಟ್ ಹೆಸರು ಹೇಳ್ತಾರೆ ಅದೆಲ್ಲ ಅಂತಂದ್ರೂ ಕೂಡ, ಆದರೆ ನಿಜವಾಗ್ಲೂ ಜನರಿಗೆ ಇರಬೇಕಾಗಿದ್ದು ಏನಂತಂದ್ರೆ ಅದು ವೈದ್ಯರ ಸಲಹೆ ಮೇರೆಗೆ ಅವ್ನು ತೊಗೊಳ್ಬೇಕು. ಈಗ ಅದು ಮುಖ್ಯವಾದಂಥದ್ದು, ಇದು ಮಾತ್ರ ಭಾಳ ಮುಖ್ಯವಾದ. ಯಾಕಂದರೆ ಈಗ ಹೇಳಿದ ತಕ್ಷಣ ಕೆಲವೊಬ್ಬರು ಅದು ಹೋದಾಗ ಅವ್ರು ಏನು ಹೇಳ್ತಾರೋ ಏನೋ ಆ ಭಯಕ್ಕೆ ಬಿದ್ದು ಹೇಗೂ ಡಾಕ್ಟರ್ ಹೇಳಿದಾರಲ್ಲ ಅಂತ ತೊಗೊಳ್ಳೋದು ಕೂಡ ಮಹಾನ್ ತಪ್ಪು. ಡಾಕ್ಟರ್ ಸಲಹೆ ಮೇರೆಗೆ ಅವ್ರು ಯಾವ ಥರ ಹೇಳ್ತಾರೆ ಅದನ್ನು ಫಾಲೋ ಮಾಡೋದು. ಕೋವಿಡ್ ಒಂದೇ ಹೆಂಗಿತ್ತು ಅಂದರೆ ಎನಿ MBBS ಡಾಕ್ಟರ್ಸ್ ಹೇಳಿದ್ರು ಕೂಡ ತೊಗೋಬೋದು. ಬಟ್ ಬ್ಲ್ಯಾಕ್ ಫಂಗಸ್ ಮ್ಯೂಕರ್ಮೈಕೋಸಿಸ್ಗೆ ಮಾತ್ರ ಟ್ರೀಟ್ಮೆಂಟ್ ನಾನು ಏನು ಹೇಳಿದೆ, ಟೀಮ್ ಅಪ್ರೋಚೇ ಬೇಕು. ಇಲ್ಲ ಅಂತಂದರೆ ಪೇಷಂಟ್ ಉಳಿಯೋದು ಅಥವಾ ಎಕ್ಸ್ಟೆನ್ಷನ್ ಆಫ್ ದ ಡಿಸೀಸ್ ಇಸ್ ಡಿವಾಸ್ಟೇಟಿಂಗ್. ಎಸ್. ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ.